ಹರೇ ಶ್ರೀಕೃಷ್ಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 14 ಶ್ಲೋಕ 27. ಬ್ರಹ್ಮಣೋ ಹಿ ಪ್ರತಿಷ್ಠಾಂ ಅಮೃತಸ್ಯಾವ್ಯಯಸ್ಯ ಚ ಶಾಶ್ವತಸ್ಯ ಚ ಧರ್ಮಸ್ಯ ಸುಖಸೈಕಾಂತಿಕಸ್ಯ ಚ. ಈ ಶ್ಲೋಕದ ಭಾವಾರ್ಥ: ಬ್ರಹ್ಮನ ಸ್ವರೂಪವು ಅಮರತ್ವ, ಅವಿನಾಶಿತ್ವ, ನಿತ್ಯತೆ ಮತ್ತು ಸುಖ. ಬ್ರಹ್ಮನ ದಿವ್ಯ ಸಾಕ್ಷಾತ್ಕಾರದ ಪ್ರಾರಂಭ. ಪರಮಾತ್ಮನು ದಿವ್ಯ ಸಾಕ್ಷಾತ್ಕಾರದಲ್ಲಿ ಮಧ್ಯದ ಅಥವಾ ಎರಡನೆಯ ಘಟ್ಟ ಮತ್ತು ದೇವೋತ್ತಮ ಪರಮಪುರುಷನು ಪರಿಪೂರ್ಣ ಸತ್ಯದ ಪರಮ ಸಾಕ್ಷಾತ್ಕಾರ. ಆದುದರಿಂದ ಪರಮಾತ್ಮನು ನಿರಾಕಾರ ಬ್ರಹ್ಮನು ಪರಮಪುರುಷನಲ್ಲಿ ಇದ್ದಾರೆ. ಐಹಿಕ ಪ್ರಕೃತಿಯು ಪರಮಪ್ರಭುವಿನ ಕೆಳಮಟ್ಟದ ಶಕ್ತಿಯ ಅಭಿವ್ಯಕ್ತಿ ಎಂದು ವಿವರಿಸಿದೆ. ಕೆಳಮಟ್ಟದ ಐಹಿಕ ಪ್ರಕೃತಿಗೆ ಮೇಲ್ಮಟ್ಟದ ಪ್ರಕೃತಿಯ ಅಂಶಗಳನ್ನು ನೀಡಿ ಪ್ರಭುವು ಅದಕ್ಕೆ ಗರ್ಭಧಾನ ಮಾಡುತ್ತಾನೆ. ಐಹಿಕ ಪ್ರಕೃತಿಗೆ ಇದು ಆಧ್ಯಾತ್ಮಿಕ ಸ್ಪರ್ಶ. ಈ ಐಹಿಕ ಪ್ರಕೃತಿಯಿಂದ ಬದ್ಧನಾದ ಜೀವಿಯು ಆಧ್ಯಾತ್ಮಿಕ ಜ್ಞಾನವನ್ನು ಬೆಳೆಸಿಕೊಳ್ಳಲು ಪ್ರಾರಂಭಿಸಿದಾಗ ಅವನು ಐಹಿಕ ಅಸ್ತಿತ್ವದಿಂದ ಮೇಲೇರುತ್ತಾನೆ. ಕ್ರಮೇಣ ಅವನು ಪರಮ ಸತ್ಯದ ಬ್ರಹ್ಮನ್ ಪರಿಕಲ್ಪನೆಗೆ ಏರುತ್ತಾನೆ. ಬದುಕಿನ ಬ್ರಹ್ಮನ್ ಪರಿಕಲ್ಪನೆಯ ಸಾಧನೆಯು ಆತ್ಮ ಸಾಕ್ಷಾತ್ಕಾರದಲ್ಲಿ ಮೊದಲನೆಯ ಹಂತ. ಈ ಹಂತದಲ್ಲಿ ಬ್ರಹ್ಮ ಸಾಕ್ಷಾತ್ಕಾರವನ್ನು ಪಡೆದವನು ಐಹಿಕ ಸ್ಥಿತಿಯನ್ನು ಮೀರಿರುತ್ತಾನೆ. ಭಕ್ತಿ ಸೇವೆಯಲ್ಲಿ ನಿರತನಾದ ಮನುಷ್ಯನು ಆಗಲೇ ಇದನ್ನು ಹೊಂದಿರುತ್ತಾನೆ.